ಹಾಯ್ ಹೆಲೋ ಎಲ್ಲರಿಗೂ ಕೇರಳ PSC ಕನ್ನಡ ಚಾನಲ್ಗೆ ಸ್ವಾಗತ. ನಾವಿಂದು 10th ಲೆವೆಲ್ ಪ್ರಿಲಿಮಿನರಿ ಎಕ್ಸಾಮ್ ಸ್ಪೆಷಲ್ ಹ್ಯೂಮನ್ ಆರ್ಗನ್ಸ್ ಸಂಬಂಧಿಸಿ ಹಾರ್ಮೋನುಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಲಿದ್ದೇವೆ. ನಮ್ಮ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾವಿಂದು ಡಿಸ್ಕಸ್ ಮಾಡಲಿರೋದು ಹಾರ್ಮೋನ್ಸ್ಗಳ ಬಗ್ಗೆ. ಅದರಲ್ಲಿ ನೆನಪಿಡಬೇಕಾದ ವಿಷಯಗಳು: ಒಂದು, ಅಂತಃಸ್ರಾವ ವ್ಯೂಹ ಎಂದರೇನು? ಶರೀರದ ಚಟುವಟಿಕೆಗಳನ್ನು ನಿಯಂತ್ರಿಸಿ ಸಮನ್ವಯಗೊಳಿಸುವ ಅಂಗವ್ಯೂಹವನ್ನು ನಾವೇನೆಂದು ಕರೆಯುತ್ತೇವೆ? ಅಂತಃಸ್ರಾವ ವ್ಯೂಹ ಎಂದು ಕರೆಯುತ್ತೇವೆ. ಅದೇ ರೀತಿ ಜೀವಕೋಶಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ರಾಸಾಯನಿಕ ಸಂದೇಶವಾಹಕಗಳನ್ನು ನಾವೇನೆಂದು ಕರೆಯುತ್ತೇವೆ? ಹಾರ್ಮೋನುಗಳು ಎಂದು ಕರೆಯುತ್ತೇವೆ. ಜೀವಕೋಶಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ರಾಸಾಯನಿಕ ಸಂದೇಶವಾಹಕಗಳನ್ನು ಹಾರ್ಮೋನುಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್, ನೀರ್ನಾಳ ಗ್ರಂಥಿಗಳು. ಅಂತಃಸ್ರಾವ ಗ್ರಂಥಿಗಳಿಂದ ಹಾರ್ಮೋನುಗಳು ಶರೀರದ ಅಂಗಾಂಶಗಳಿಗೆ ತಲುಪಲು ಪ್ರತ್ಯೇಕ ನಳಿಕಾ ವ್ಯವಸ್ಥೆಗಳಿಲ್ಲ. ಆದುದರಿಂದ ಅವುಗಳನ್ನು ನಾವೇನೆಂದು ಕರೆಯುತ್ತೇವೆ? ನೀರ್ನಾಳ ಗ್ರಂಥಿಗಳೆಂದು ಕರೆಯುತ್ತೇವೆ. ಹಾಗಾದರೆ ಹಾರ್ಮೋನುಗಳು ಹೇಗೆ ಸಾಗಿಸಲ್ಪಡುತ್ತದೆ? ರಕ್ತದ ಮೂಲಕ ಸಾಗಿಸಲ್ಪಡುತ್ತದೆ. ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹಾರ್ಮೋನುಗಳು ರಕ್ತದ ಮೂಲಕ ಸಾಗಿಸಲ್ಪಡುತ್ತದೆ. ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ. ನೆಕ್ಸ್ಟ್, ಉದ್ದೇಶಿತ ಕೋಶಗಳು. ಹಾರ್ಮೋನುಗಳಿಗೆ ಕಾರ್ಯಾಚರಿಸಲು ಸಾಧ್ಯವಾಗುವ ಜೀವಕೋಶಗಳನ್ನು ನಾವೇನೆಂದು ಕರೆಯುತ್ತೇವೆ? ಉದ್ದೇಶಿತ ಕೋಶಗಳು ಎನ್ನುವರು. ಅಂದರೆ ದೇಹದಲ್ಲಿ ಹಾರ್ಮೋನುಗಳಿಗೆ ಕಾರ್ಯಾಚರಿಸಲು ಸಾಧ್ಯವಾಗುವ ಜೀವಕೋಶಗಳನ್ನು ಏನೆಂದು ಕರೆಯುತ್ತೇವೆ? ಉದ್ದೇಶಿತ ಕೋಶಗಳು ಎಂದು ಕರೆಯುತ್ತೇವೆ. ನಮ್ಮ ಪ್ಯಾಂಕ್ರಿಯಾಸಿನಲ್ಲಿ ಆಲ್ಫಾ ಕೋಶಗಳಿವೆ, ಬೀಟಾ ಕೋಶಗಳಿವೆ. ಇವುಗಳು ಉತ್ಪಾದಿಸುವ ಹಾರ್ಮೋನುಗಳು ಯಾವುದೆಂದು ನೋಡೋಣ. ಇದರಲ್ಲಿ ಜಠರದ ಮುಂದುವರಿಕೆಯಾದ ಡಿಯೋಡಿನಮ್ಗೆ ಪ್ಯಾಂಕ್ರಿಯಾಸ್ ಗ್ರಂಥಿಯು ಜೋಡಿಸಲ್ಪಟ್ಟಿದೆ. ಯಾವುದು? ಜಠರದ ಮುಂದುವರಿಕೆಯಾದ ಡಿಯೋಡಿನಮ್ಗೆ ಯಾವುದು ಜೋಡಿಸಲ್ಪಟ್ಟಿದೆ? ಪ್ಯಾಂಕ್ರಿಯಾಸ್. ಈ ಗ್ರಂಥಿಯ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಎಂಬ ಪ್ರತ್ಯೇಕ ಕೋಶ ಸಮೂಹದಲ್ಲಿರುವ ಬೀಟಾ ಕೋಶಗಳು ಇನ್ಸುಲಿನ್ ಎಂಬ ಹಾರ್ಮೋನನ್ನು. ಬೀಟಾ ಕೋಶಗಳು ಯಾವ ಹಾರ್ಮೋನ್? ಇನ್ಸುಲಿನ್. ಅದೇ ರೀತಿ ಆಲ್ಫಾ ಕೋಶಗಳು ಯಾವ ಹಾರ್ಮೋನನ್ನು? ಗ್ಲುಕಗೋನ್. ಗ್ಲುಕಗೋನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತವೆ. ಇಂಪಾರ್ಟೆಂಟ್. ಯಾವ ಗ್ರಂಥಿ? ಪ್ಯಾಂಕ್ರಿಯಾಸ್ ಗ್ರಂಥಿಯು ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿರುವ ಕೋಶ ಯಾವುದು? ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿರುವ ಕೋಶ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಅದರಲ್ಲಿರುವ ಬೀಟಾ ಕೋಶಗಳು ಇನ್ಸುಲಿನ್ನು, ಆಲ್ಫಾ ಕೋಶಗಳು ಗ್ಲುಕಗೋನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಆಲ್ಫಾ ಕೋಶಗಳು ಇನ್ಸುಲಿನ್, ಆಲ್ಫಾ ಕೋಶಗಳು ಗ್ಲುಕಗೋನ್, ಬೀಟಾ ಕೋಶಗಳು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ನೆನಪಿರಲಿ, ಇನ್ಸುಲಿನ್
ಇನ್ಸುಲಿನ್ನ ಕೆಲಸವೇನು? ಗ್ಲೂಕೋಸನ್ನು ಜೀವಕೋಶದೊಳಗೆ ಸಾಗಿಸುವುದು ಇನ್ಸುಲಿನ್ ಆಗಿದೆ. ಅದೇ ರೀತಿ ಪಿತ್ತಜನಕಾಂಗ ಮತ್ತು ಸ್ನಾಯುಗಳಲ್ಲಿ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸುವುದು ಯಾರು? ಇನ್ಸುಲಿನ್. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ತುಂಬ ಸಲ ಎಕ್ಸಾಮಿಗೆ ಕೇಳಿದ ಪ್ರಶ್ನೆ ಇದೆ ಇನ್ಸುಲಿನಿಂದ ಅಥವಾ ಗ್ಲುಕಗೋನ್ನಿಂದ. ಹಾಗೆ ಇನ್ಸುಲಿನ್ ಯಾವ ಕೋಶ ಉತ್ಪಾದನೆ ಮಾಡೋದು? ಇನ್ಸುಲಿನ್ ಯಾವ ಕೋಶ? ಬೀಟಾ ಕೋಶಗಳು. ಇನ್ಸುಲಿನ್ ಉತ್ಪಾದನೆ ಮಾಡುವ ಕೋಶ ಯಾವುದು? ಬೀಟಾ ಕೋಶ. ಇನ್ಸುಲಿನ್ ಬೀಟಾ ಕೋಶ, ಗ್ಲುಕಗೋನ್ ಆಲ್ಫಾ ಕೋಶ. ಓಕೆ, ಇನ್ಸುಲಿನ್ ಏನು ಮಾಡುತ್ತೆ? ಗ್ಲುಕೋಸನ್ನು ಜೀವಕೋಶದೊಳಗೆ ಸಾಗಿಸುತ್ತದೆ. ಅದೇ ರೀತಿ ಪಿತ್ತಜನಕಾಂಗ ಮತ್ತು ಸ್ನಾಯುಗಳಲ್ಲಿ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸುವುದು ಇನ್ಸುಲಿನ್ನ ಕಾರ್ಯವಾಗಿದೆ. ಅದೇ ರೀತಿ ಗ್ಲುಕಗೋನ್ ಏನು ಮಾಡುತ್ತೆ? ಪಿತ್ತಜನಕಾಂಗದಲ್ಲಿ ಸಂಗ್ರಹಿಸಲ್ಪಟ್ಟ ಗ್ಲೈಕೋಜನನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವುದು ಗ್ಲುಕಗೋನ್. ಅದೇ ರೀತಿ ಅಮಿನೋ ಆಮ್ಲಗಳಿಂದ ಗ್ಲೂಕೋಸನ್ನು ತಯಾರಿಸುವುದು ಯಾರ ಕೆಲಸವಾಗಿದೆ? ಗ್ಲುಕಗೋನ್ ಹಾರ್ಮೋನ್ಸಿನ ಕೆಲಸವಾಗಿದೆ. ನೆಕ್ಸ್ಟ್ ಎಕ್ಸಾಮಿಗೆ ತುಂಬ ಸಲ ಕೇಳಿದ ಒಂದು ಪ್ರಶ್ನೆಯಾಗಿದೆ. ರಕ್ತದಲ್ಲಿ ಗ್ಲೂಕೋಸಿನ ಸಾಮಾನ್ಯ ಮಟ್ಟ ಎಷ್ಟಾಗಿದೆ? 70-110 mg/100 ml ಆಗಿದೆ. ಇನ್ಸುಲಿನ್ ಮತ್ತು ಗ್ಲುಕಗೋನ್ ಹಾರ್ಮೋನುಗಳ ಚಟುವಟಿಕೆಯಿಂದಾಗಿ ರಕ್ತದಲ್ಲಿ ಗ್ಲೂಕೋಸಿನ ಮಟ್ಟವು ಸ್ಥಿರವಾಗಿ ಆಗಬೇಕಾಗಿಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್, ನೆನಪಿಡಿ. ರಕ್ತದಲ್ಲಿ ಗ್ಲೂಕೋಸಿನ ಸಾಮಾನ್ಯ ಮಟ್ಟ 70-110. ಓಕೆ. ಮಧುಮೇಹ ಯಾವುದು? ಮಧುಮೇಹ. ಬೀಟಾ ಕೋಶಗಳು ನಾಶಗೊಳ್ಳುವುದರಿಂದ ಇನ್ಸುಲಿನ್ ಉತ್ಪಾದನೆಯಲ್ಲಿ ಉಂಟಾಗುವ ಕೊರತೆ ಅಥವಾ ಉತ್ಪಾದಿಸಲ್ಪಡುವ ಇನ್ಸುಲಿನ್ ಜೀವಕೋಶಗಳಿಗೆ ಉಪಯೋಗಿಸಲು ಸಾಧ್ಯವಾಗದಿರುವುದರಿಂದ ರಕ್ತದಲ್ಲಿನ ಗ್ಲೂಕೋಸಿನ ಮಟ್ಟವು ಹೆಚ್ಚಾಗುವುದು. ಈ ರಕ್ತದಲ್ಲಿ ಹೆಚ್ಚಾದ ಗ್ಲೂಕೋಸ್ ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತದೆ. ಓಕೆ, ಹಾಗಾದರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಚೆಕ್ ಮಾಡಿದಾಗ ಅದರಲ್ಲಿ 176 mg ಹೆಚ್ಚಾಗಿದ್ದರೆ ನಮ್ಮ ಗ್ಲೂಕೋಸಿನ ಪ್ರಮಾಣ ಆ ಸ್ಥಿತಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಮಧುಮೇಹ ಎಂದು ಕರೆಯುತ್ತೇವೆ. ಅದರ ಲಕ್ಷಣಗಳೇನು? ಅತಿಯಾದ ಬಾಯಾರಿಕೆ, ಆಗಾಗ ಮೂತ್ರ ವಿಸರ್ಜನೆ, ಇದು ಮಧುಮೇಹದ ಪ್ರಧಾನ ಲಕ್ಷಣವಾಗಿದೆ. ಓಕೆ, ಇಲ್ಲಿ ಮಧುಮೇಹದ ಸಣ್ಣ ನೋಟ್ಸ್ ಕೊಟ್ಟಿದ್ದಾರೆ. ಇನ್ಸುಲಿನ್ ಉತ್ಪಾದನೆಯಲ್ಲಿ ಉಂಟಾಗುವ ತೊಂದರೆಯು ಟೈಪ್ 1 ಮಧುಮೇಹಕ್ಕೆ ಕಾರಣವಾಗಿದೆ. ಅದೇ ರೀತಿ ಬಿಳಿ ರಕ್ತ ಕಣಗಳಾದ ಟಿ ಲಿಂಫೋಸೈಟುಗಳು ಪ್ಯಾಂಕ್ರಿಯಾಸಿನ ಬೀಟಾ ಕೋಶಗಳನ್ನು ನಾಶ ಮಾಡುವುದೇ ಇದಕ್ಕೆ ಕಾರಣ. ಯಾವುದು? ಬಿಳಿ ರಕ್ತ ಕಣಗಳಾದ ಟಿ ಲಿಂಫೋಸೈಟುಗಳು ಏನು ಮಾಡುತ್ತವೆ? ಪ್ಯಾಂಕ್ರಿಯಾಸಿನ ಬೀಟಾ ಕೋಶಗಳನ್ನು ನಾಶ ಮಾಡುವುದರಿಂದ ಇನ್ಸುಲಿನ್ ಉತ್ಪಾದನೆಯು ಕಡಿಮೆಯಾಗುತ್ತದೆ. ಇದರಿಂದ ಯಾವ ರೋಗ ಬರಲು ಸಾಧ್ಯವಿದೆ? ಮಧುಮೇಹ ಉಂಟಾಗಲು ಸಾಧ್ಯವಿದೆ. ಓಕೆ, ಜಾಗತಿಕ ಆರೋಗ್ಯ ಸಂಸ್ಥೆ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ನೇತೃತ್ವದಲ್ಲಿ
ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನವಾಗಿ ಆಚರಿಸಲಾಗುತ್ತದೆ. ಇದರ ಲೋಗೋ ಯಾವುದು? ನೀಲಿ ವೃತ್ತ, ಬ್ಲೂ ಸರ್ಕಲ್ ಇದರ ಲೋಗೋ ಆಗಿದೆ. ನವೆಂಬರ್ 14 ನೆನಪಿರಲಿ, ನವೆಂಬರ್ 14 ವಿಶ್ವ ಮಧುಮೇಹ ದಿನ. ನೆಕ್ಸ್ಟ್, ಚಯಾಪಚಯ ನಿಯಂತ್ರಣ ಅಥವಾ ಚಯಾಪಚಯ ಎಂದರೇನು? ಶರೀರದಲ್ಲಿ ನಡೆಯುವ ಸಂಶ್ಲೇಷಣೆ ಮತ್ತು ವಿಭಜನಾ ಪ್ರಕ್ರಿಯೆಗಳನ್ನು ಒಟ್ಟಾಗಿ ನಾವೇನೆಂದು ಕರೆಯುತ್ತೇವೆ? ಚಯಾಪಚಯ ಎನ್ನುತ್ತೇವೆ. ಏನೆಂದು ಕರೆಯುತ್ತೇವೆ? ಚಯಾಪಚಯ. ಈ ಚಯಾಪಚಯ ಕ್ರಿಯೆಗಳು ಯಾವುದರಿಂದ ನಿಯಂತ್ರಿಸಲ್ಪಡುತ್ತದೆ? ಹಾರ್ಮೋನುಗಳ ಚಟುವಟಿಕೆಯಿಂದಾಗಿ ನಿಯಂತ್ರಿಸಲ್ಪಡುತ್ತದೆ. ಹಾಗಾದರಲ್ಲಿ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ಪ್ರಧಾನ ಅಂತಃಸ್ರಾವ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿ. ನೆನಪಿಡಿ, ಇಂಪಾರ್ಟೆಂಟ್ ಆಗಿದೆ. ಥೈರಾಯ್ಡ್ ಗ್ರಂಥಿಯು ಸುರಿಸುವ 2 ಹಾರ್ಮೋನುಗಳು ಯಾವುದು? ಒಂದು ಥೈರಾಕ್ಸಿನ್, ಇನ್ನೊಂದು ಕ್ಯಾಲ್ಸಿಟೋನಿನ್. ಥೈರಾಯ್ಡ್ ಗ್ರಂಥಿಯು ಸುರಿಸುವ 2 ಹಾರ್ಮೋನ್ಸ್, ಒಂದು ಥೈರಾಕ್ಸಿನ್, ಇನ್ನೊಂದು ಕ್ಯಾಲ್ಸಿಟೋನಿನ್. ನಾವಾಗ ಕಲಿತೆವು ಯಾವುದು? ಪ್ಯಾಂಕ್ರಿಯಾಸ್, ಜಠರದಲ್ಲಿ 2 ಹಾರ್ಮೋನ್ಸ್, ಇನ್ಸುಲಿನ್, ಗ್ಲುಕಗಾನ್. ಅದೇ ರೀತಿ ನಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ 2, ಯಾವುದೆಲ್ಲ? ಥೈರಾಕ್ಸಿನ್ ಮತ್ತೊಂದು ಕ್ಯಾಲ್ಸಿಟೋನಿನ್. ಓಕೆ, ಅದು ಥೈರಾಯ್ಡಿನಿಂದ ಉಂಟಾಗುವ ಸಾಧಾರಣವಾಗಿ ಕಂಡುಬರುವ ರೋಗ ಯಾವುದು? ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಹೈಪೋಥೈರಾಯ್ಡಿಸಮ್ ಎಂದರೇನು? ಇದು ಥೈರಾಕ್ಸಿನ್ನ ಉತ್ಪಾದನೆ ಕಡಿಮೆಯಾಗುವ ಸ್ಥಿತಿ. ಯಾವುದು? ಹೈಪೋಥೈರಾಯ್ಡಿಸಮ್. ಭ್ರೂಣಾವಸ್ಥೆಯಲ್ಲಿ ಅಥವಾ ಶೈಶವಾವಸ್ಥೆಯಲ್ಲಿ ಥೈರಾಕ್ಸಿನ್ ಉತ್ಪಾದನೆಯ ಕೊರತೆಯಿಂದಾಗಿ ಮಾನಸಿಕ ಶಾರೀರಿಕ ಬೆಳವಣಿಗೆ ಕುಂಠಿತಗೊಳ್ಳುವುದು. ಈ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಕ್ರೆಟಿನಿಸಮ್ ಎನ್ನುವರು. ಏನೆಂದು ಕರೆಯುತ್ತೇವೆ? ಕ್ರೆಟಿನಿಸಮ್. ಹೈಪೋಥೈರಾಯ್ಡಿಸಮ್ ಎಂದರೇನು? ಥೈರಾಕ್ಸಿನ ಉತ್ಪಾದನೆ ಕಡಿಮೆಯಾಗುವ ಸ್ಥಿತಿ. ಯಾವುದು? ಹೈಪೋಥೈರಾಯ್ಡಿಸಮ್. ಭ್ರೂಣಾವಸ್ಥೆಯಲ್ಲಿ ಅಥವಾ ಶೈಶವಾವಸ್ಥೆಯಲ್ಲಿ ಥೈರಾಕ್ಸಿನ್ ಉತ್ಪಾದನೆ ಕೊರತೆಯಿಂದಾಗಿ ಮಾನಸಿಕ ಶಾರೀರಿಕ ಬೆಳವಣಿಗೆ ಕುಂಠಿತವಾಗುವುದು. ಈ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಕ್ರೆಟಿನಿಸಮ್ ಎಂದು ಕರೆಯುತ್ತೇವೆ. ಅದೇ ರೀತಿ ಪ್ರೌಢ ವ್ಯಕ್ತಿಗಳಲ್ಲಿ ನಿರಂತರವಾದ ಥೈರಾಕ್ಸಿನ್ ಕೊರತೆಯು ಮಿಕ್ಸಿಡಿಮಾ ಎಂಬ ಸ್ಥಿತಿಗೆ ಕಾರಣವಾಗುವುದು. ಹೈಪೋಥೈರಾಯ್ಡಿಸಮ್ ಎಂದರೆ ಥೈರಾಕ್ಸಿನಿನ ಉತ್ಪಾದನೆ ಕಡಿಮೆಯಾಗುವ ಸ್ಥಿತಿ. ಅದರಲ್ಲಿ ಭ್ರೂಣಾವಸ್ಥೆಯಲ್ಲಾದರೆ ನಾವು ಅದನ್ನು ಏನೆಂದು ಕರೆಯುತ್ತೇವೆ? ಕ್ರೆಟಿನಿಸಮ್ ಎಂದು. ಅದೇ ರೀತಿ ಪ್ರೌಢ ವ್ಯಕ್ತಿಗಳಲ್ಲಿ ನಮ್ಮ ಥೈರಾಕ್ಸಿನ ಕೊರತೆಯಿಂದ ಉಂಟಾಗುವ ರೋಗವನ್ನು ನಾವೇನೆಂದು ಕರೆಯುತ್ತೇವೆ? ಮಿಕ್ಸೆಡಿಮಾ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ವಾ? ಪ್ರಧಾನ ಲಕ್ಷಣಗಳು: ಚಯಾಪಚಯ ದರ ಕಡಿಮೆಯಾಗುವುದು, ಜಡತ್ವ, ಶರೀರದ ಭಾರ ಹೆಚ್ಚುವುದು, ಅಧಿಕ ರಕ್ತದೊತ್ತಡ, ಶರೀರ ಅಂಗಾಂಶಗಳು ಊದಿಕೊಳ್ಳುವುದು ಮುಂತಾದವುಗಳು ಪ್ರಧಾನ ಲಕ್ಷಣಗಳಾಗಿವೆ. ಇನ್ನು
ಹೈಪರ್ ಥೈರಾಯ್ಡಿಸಮ್. ಥೈರಾಕ್ಸಿನ್ ನಿರಂತರವಾಗಿ ಮಿತಿಮೀರಿ ಉತ್ಪಾದಿಸಲ್ಪಟ್ಟರೆ, ಅಂದರೆ ಉತ್ಪಾದನೆ ಹೆಚ್ಚಾದರೆ, ಆದ್ದರಿಂದ ನಿಯಂತ್ರಿಸಲ್ಪಡುವ ಎಲ್ಲ ಜೈವಿಕ ಕ್ರಿಯೆಗಳು ವೇಗವಾಗಿ ಜರುಗುವ ಸ್ಥಿತಿಯನ್ನು ಹೈಪರ್ ಥೈರಾಯ್ಡಿಸಮ್ ಎನ್ನುವರು. ಚಯಾಪಚಯ ದರ ಹೆಚ್ಚುವುದು, ಶರೀರದ ಉಷ್ಣತೆ ಹೆಚ್ಚುವುದು, ಹೆಚ್ಚು ಬೆವರುವುದು, ಹೃದಯ ಬಡಿತ ಹೆಚ್ಚುವುದು, ಶರೀರದ ಭಾರ ಕಡಿಮೆಯಾಗುವುದು, ಮಾನಸಿಕ ಸಂಘರ್ಷ ಎಂಬಿಗಳು ಪ್ರಧಾನ ಲಕ್ಷಣಗಳಾಗಿವೆ. ಹಾಗೆ ಇದರಲ್ಲಿ ಮೇನ್ ಪಾಯಿಂಟ್ಸ್ ನೆನಪಿಡಬೇಕಾದದ್ದು, ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಅದರಲ್ಲಿ ಫಸ್ಟ್ ಒನ್ ಹೈಪೋಥೈರಾಯ್ಡಿಸಮ್ ಎಂದರೆ ಥೈರಾಕ್ಸಿನ್ ಉತ್ಪಾದನೆ ಕಡಿಮೆಯಾಗುವ ಸ್ಥಿತಿ. ಭ್ರೂಣಾವಸ್ಥೆಯಲ್ಲಿ ಯಾದರೆ ಅದನ್ನು ನಾವು ಕ್ರೆಟಿನಿಸಮ್ ಎಂದು, ಪ್ರೌಢ ವ್ಯಕ್ತಿಗಳಲ್ಲಾದರೆ ಅದು ಮಿಕ್ಸಿಡೆಮೆ ಎಂದು ಕರೆಯಲ್ಪಡುತ್ತದೆ. ಇನ್ನು ಎರಡನೆಯದು ಯಾವುದು? ಹೈಪರ್ ಥೈರಾಯ್ಡಿಸಮ್. ಇದು ಥೈರಾಕ್ಸಿನ್ನ ಉತ್ಪಾದನೆ ಹೆಚ್ಚಾದರೆ ಉಂಟಾಗುವ ಸ್ಥಿತಿ. ಯಾವುದು? ಹೈಪರ್ ಥೈರಾಯ್ಡಿಸಮ್. ನೆಕ್ಸ್ಟ್ ಗೋಯ್ಟರ್. ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳಿದ ಪ್ರಶ್ನೆಯಾಗಿದೆ. ಗೋಯ್ಟರ್ ಎಂದರೇನು? ಥೈರಾಕ್ಸಿನ ಉತ್ಪಾದನೆಗೆ ಅಯೋಡಿನ್ ಅತಿ ಅಗತ್ಯ. ಥೈರಾಕ್ಸಿನ್ನ ಉತ್ಪಾದನೆಗೆ ಯಾವುದು ಅತಿ ಅಗತ್ಯವಾಗಿದೆ? ಅಯೋಡಿನ್. ಹಾಗೆ ಅಯೋಡಿನ್ನ ಕೊರತೆಯಿಂದ ಥೈರಾಕ್ಸಿನ್ ಉತ್ಪಾದನೆಗೆ ಅಡ್ಡಿ ಉಂಟು ಮಾಡುತ್ತದೆ. ಈ ಪರಿಸ್ಥಿತಿಯಲ್ಲಿ ಹೆಚ್ಚು ಥೈರಾಕ್ಸಿನನ್ನು ಉತ್ಪಾದಿಸಲಿರುವ ಒಂದು ಪ್ರಯತ್ನವೆಂಬ ನೆಲೆಯಲ್ಲಿ ಥೈರಾಯ್ಡ್ ಗ್ರಂಥಿ ಮಿತಿಮೀರಿ ಬೆಳೆಯುತ್ತವೆ. ಈ ಸ್ಥಿತಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಗೋಯ್ಟರ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ವಾ? ಅಂದರೆ ಗೋಯ್ಟರ್ ಅಂದ್ರೇನು? ನಮ್ಮ ಥೈರಾಕ್ಸಿನ್ ಉತ್ಪಾದನೆಗೆ ಅಯೋಡಿನ್ ಬಹಳ ಅಗತ್ಯವಾಗಿದೆ. ಆಗ ಅಯೋಡಿನ್ನ ಕೊರತೆ ಉಂಟಾದಾಗ ಥೈರಾಕ್ಸಿನ್ ಉತ್ಪಾದನೆಗಾಗಿ ನಮ್ಮ ಥೈರಾಯ್ಡ್ ಗ್ರಂಥಿಯು ಮಿತಿಮೀರಿ ಬೆಳೆಯಲು ಚಾನ್ಸ್ ಇರುತ್ತೆ. ಈ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಗೋಯ್ಟರ್ ಎಂದು ಕರೆಯುತ್ತೇವೆ. ಆಗ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿ ನಾವು 3 ಪಾಯಿಂಟ್ಸ್ ಅಥವಾ 3 ತೊಂದರೆಗಳನ್ನು ಕಂಡೆವು, ಅಥವಾ 3 ರೋಗಗಳನ್ನು ಕಂಡೆವು. ಯಾವುದೆಲ್ಲ? ಒಂದು ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಮೂರನೇದು ಗೋಯ್ಟರ್. ಓಕೆ. ರಕ್ತದಲ್ಲಿ ಕ್ಯಾಲ್ಸಿಯಂನ ಸಾಮಾನ್ಯ ಮಟ್ಟ ಎಕ್ಸಾಮಿಗೆ ಕೇಳಲು ಚಾನ್ಸ್ ಇದೆ, ನೆನಪಿಟ್ಟುಕೊಳ್ಳಿ. ರಕ್ತದಲ್ಲಿ ಕ್ಯಾಲ್ಸಿಯಂನ ಸಾಮಾನ್ಯ ಮಟ್ಟ ಎಷ್ಟು? 9 ರಿಂದ 11 mg/100 ml ಆಗಿದೆ. ನಂತರ ರಕ್ತದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚುವಾಗ ಥೈರಾಯ್ಡ್ ಗ್ರಂಥಿಯು ಕ್ಯಾಲ್ಸಿಟೋನಿನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ರಕ್ತದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಹೆಚ್ಚುವಾಗ ಥೈರಾಯ್ಡ್ ಗ್ರಂಥಿಯು ಉತ್ಪಾದಿಸುವ ಹಾರ್ಮೋನ್ ಯಾವುದು? ಕ್ಯಾಲ್ಸಿಟೋನಿನ್. ಅದೇ ರೀತಿ ಇದು ರಕ್ತದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ರಕ್ತದಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಕಡಿಮೆಯಾದಾಗ ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿರುವ ಪ್ಯಾರಾಥೈರಾಯ್ಡ್ ಗ್ರಂಥಿಯು ಪ್ಯಾರಾಥಾರ್ಮೋನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತವೆ. ಇದು ರಕ್ತದಲ್ಲಿನ ಕ್ಯಾಲ್ಸಿಯಂನ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ. ಹಾಗೆ ಇದರಲ್ಲಿ ನಮಗೆ ಕಲಿಯಬೇಕಾದ ಕ್ಯಾಲ್ಸಿಯಂನ ಕ್ರಮೀಕರಣಕ್ಕಾಗಿ ಉತ್ಪಾದಿಸುವ ಹಾರ್ಮೋನುಗಳು ಯಾವುದೆಲ್ಲ? ಒಂದು ಕ್ಯಾಲ್ಸಿಟೋನಿನ್, ಇನ್ನೊಂದು ಪ್ಯಾರಾಥಾರ್ಮೋನ್. ಕ್ಯಾಲ್ಸಿಟೋನಿನ್ ಮತ್ತು ಪ್ಯಾರಾಥಾರ್ಮೋನ್ ಇದೆರಡು ಕ್ಯಾಲ್ಸಿಯಂನ ನಿಯಂತ್ರಿಸಲು ಉತ್ಪಾದಿಸಲ್ಪಡುವ ಮನುಷ್ಯ ಹಾರ್ಮೋನ್ಸ್ಗಳಾಗಿವೆ.
ನಮ್ಮ ಥೈರಾಯ್ಡ್ ಗ್ರಂಥಿ ಕ್ಯಾಲ್ಸಿಟೋನನ್ನು ಉತ್ಪಾದಿಸುತ್ತದೆ. ಪ್ಯಾರಾಥಾಯ್ಡ್ ಗ್ರಂಥಿ ಪ್ಯಾರಾಥಾರ್ಮೋನನ್ನು ಉತ್ಪಾದಿಸುತ್ತವೆ. ನೆಕ್ಸ್ಟ್ ಯೌವನದವರಿಗೆ ಮಾತ್ರವಿರುವ ಹಾರ್ಮೋನ್ ಯಾವುದು? ಎದೆ ಎಲುಬಿನ ಹಿಂಭಾಗದಲ್ಲಿ ಥೈಮಸ್ ಎಂಬ ಅಂತಃಸ್ರಾವ ಗ್ರಂಥಿ ಇದೆ. ಶೈಶವಾವಸ್ಥೆಯಲ್ಲಿ ಬಹಳ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವ ಈ ಗ್ರಂಥಿಯು ಪ್ರೌಢಾವಸ್ಥೆಗೆ ತಲುಪಿದಾಗ ಸಂಕುಚಿಸಿ ಚಿಕ್ಕದಾಗುವುದು. ಈ ಗ್ರಂಥಿಯು ಥೈಮೋಸಿನ್ ಎಂಬ ಹಾರ್ಮೋನನ್ನು ಉತ್ಪಾದಿಸುತ್ತವೆ. ಆಗ ಥೈಮಸ್ ಗ್ರಂಥಿಯು ಉತ್ಪಾದಿಸುವ ಹಾರ್ಮೋನ್ ಯಾವುದು? ಥೈಮೋಸಿನ್. ಈ ಹಾರ್ಮೋನ್ ಯೌವನವರೆಗೆ ಪ್ರೌಢಾವಸ್ಥೆಗೆ ತಲುಪಿದಾಗ ಅಥವಾ ಪ್ರೌಢಾವಸ್ಥೆಯವರೆಗೆ ಮಾತ್ರ ಇರುವ ಹಾರ್ಮೋನ್ಸ್ ಆಗಿದೆ. ಯೌವನದ ಹಾರ್ಮೋನ್ ಎಂದು ಇದನ್ನು ಕರೆಯುತ್ತಾರೆ. ಇದರ ಪ್ರಧಾನ ಕಾರ್ಯ ಯಾವುದು? ಶರೀರದ ರೋಗ ನಿರೋಧಕ ಚಟುವಟಿಕೆಗಳಿಗೆ ಸಹಾಯ ಮಾಡುವ ಟಿ ಲಿಂಫೋಸೈಟ್ಗಳ ಪಕ್ವಗೊಳ್ಳುವಿಕೆ ಹಾಗೂ ಅದರ ಚಟುವಟಿಕೆಯನ್ನು ನಿಯಂತ್ರಿಸುವುದು ಈ ಹಾರ್ಮೋನಿನ ಪ್ರಧಾನ ಕಾರ್ಯವಾಗಿದೆ. ನಮ್ಮ ಥೈಮೋಸಿನ್ ಎಂಬ ಹಾರ್ಮೋನಿನ ಪ್ರಧಾನ ಕಾರ್ಯಗಳೇನು? ಶರೀರದ ರೋಗ ನಿರೋಧಕ ಚಟುವಟಿಕೆಗಳನ್ನು ಸಹಾಯ ಮಾಡುವುದು, ಅದೇ ರೀತಿ ಟಿ ಲಿಂಫೋಸೈಟ್ಗಳ ಪಕ್ವಗೊಳ್ಳುವಿಕೆಗೆ ಸಹಾಯ ಮಾಡುವುದು. ನಮ್ಮ ಯೌವನದ ಹಾರ್ಮೋನ್ ಅಥವಾ ಥೈಮೋಸಿನ್ ಹಾರ್ಮೋನ್ ಅಥವಾ ಥೈಮಸ್ ಗ್ರಂಥಿಯು ಸುರಿಸುವ ಥೈಮೋಸಿನ್ ಎಂಬ ಹಾರ್ಮೋನಿನ ಪ್ರಧಾನ ಕಾರ್ಯವಾಗಿದೆ. ಪಾಯಿಂಟ್ ನೋಟ್ ಮಾಡಿಕೊಳ್ಳಿ, ಇಂಪಾರ್ಟೆಂಟ್, ಮೇ ಬಿ ಎಕ್ಸಾಮಿಗೆ ಕೇಳಲು ಚಾನ್ಸ್ ಇದೆ. ನೆಕ್ಸ್ಟ್, ತುರ್ತು ಸಂದರ್ಭಗಳಲ್ಲಿ ಶರೀರವನ್ನು ಸಜ್ಜುಗೊಳಿಸುವ ಹಾರ್ಮೋನುಗಳನ್ನು ಎಲ್ಲಿ ಉತ್ಪಾದಿಸಲ್ಪಡುತ್ತವೆ? ಎಡ್ರಿನಲ್ ಗ್ರಂಥಿಯು ಉತ್ಪಾದಿಸಲ್ಪಡುತ್ತವೆ. ಗೊತ್ತಾಯ್ತಲ್ವಾ? ತುರ್ತು ಸಂದರ್ಭಗಳಲ್ಲಿ ಶರೀರವನ್ನು ಸಜ್ಜುಗೊಳಿಸುವ ಹಾರ್ಮೋನುಗಳನ್ನು ಯಾವುದು ಉತ್ಪಾದಿಸುತ್ತದೆ? ಎಡ್ರಿನಲ್ ಗ್ರಂಥಿ. ಓಕೆ, ಎಡ್ರಿನಲ್ ಗ್ರಂಥಿ ಉತ್ಪಾದಿಸುವ ಹಾರ್ಮೋನುಗಳು ಯಾವುದೆಲ್ಲ? ಇಲ್ಲಿ ಒಂದು ಒಳಭಾಗದ ಮೆಡುಲ್ಲಾ, ಇನ್ನೊಂದು ಹೊರಭಾಗದ ಕಾರ್ಟೆಕ್ಸ್. ಅದರಲ್ಲಿ ಒಳಭಾಗದ ಮೆಡುಲ್ಲಾ ಸುರಿಸುವ ಹಾರ್ಮೋನ್ಸ್ ಯಾವುದು? ಎಪಿನೆಫ್ರಿನ್. ಎಂದರೆ ತುರ್ತು ಸಂದರ್ಭಗಳಲ್ಲಿ ಸಿಂಪಥೆಟಿಕ್ ನರವ್ಯೂಹದೊಂದಿಗೆ ಜತೆಗೂಡಿ ಕಾರ್ಯವೆಸಗುವುದು. ಈ ಮೂಲಕ ಈ ರೀತಿಯ ಸಂದರ್ಭಗಳಲ್ಲಿ ಹೊರಡಲು ಅಥವಾ ಹಿಂದಿರುಗಿ ಓಡಲು ಸಾಧ್ಯವಾಗುವುದು ಈ ಎನ್ಫ್ರಿನೆನ್ ಎಂಬ ಹಾರ್ಮೋನಿನ ಸಹಾಯದಿಂದ. ಇನ್ನೊಂದು ನೋರ್ ಅಡ್ರಿನಾಲಿನ್ ಗ್ರಂಥಿಯು ಸುರಿಸುವ ಹಾರ್ಮೋನ್ ಆಗಿದೆ ನೋರ್ ಎಪಿನೆಫ್ರಿನ್. ಇದು ಎಪಿನೆಫ್ರಿನ್ನೊಂದಿಗೆ ಜತೆಗೂಡಿ ಕಾರ್ಯವೆಸಗುವುದು. ನೆಕ್ಸ್ಟ್, ಹೊರಭಾಗದ ಕಾರ್ಟೆಕ್ಸ್ ಸುರಿಸುವ ಹಾರ್ಮೋನುಗಳು ಒಂದು ಕಾರ್ಟಿಸಾಲ್, ಆಲ್ಡೋಸ್ಟಿರಾನ್, ಇನ್ನೊಂದು ಲೈಂಗಿಕ ಹಾರ್ಮೋನುಗಳು. ಇದರಲ್ಲಿ ಕಾರ್ಟಿಸಾಲ್ನ ಫಂಕ್ಷನ್ಸ್ ಏನು? ಪ್ರೋಟೀನ್ ಕೊಬ್ಬು ಎಂಬ್ಯೂಗಳಿಂದ ಗ್ಲೂಕೋಸನ್ನು ತಯಾರಿಸುವುದು, ಪ್ರತಿರೋಧ ಕೋಶಗಳ ಚಟುವಟಿಕೆಗಳನ್ನು ನಿಧಾನಗೊಳಿಸುವುದು, ಬಾವು ಅಲರ್ಜಿ ಎಂಬ್ಯೂಗಳನ್ನು ನಿಧಾನಗೊಳಿಸುವುದು ನಮ್ಮ ಕಾರ್ಟಿಸಾಲ್ ಎಂಬ ಹಾರ್ಮೋನ್ಸಿನ ಪ್ರಧಾನ ಕಾರ್ಯವಾಗಿದೆ. ಇನ್ನೊಂದು ಆಲ್ಡೋಸ್ಟಿರಾನ್. ಆಲ್ಡೋಸ್ಟಿರಾನ್ನ ಪ್ರಧಾನ ಕಾರ್ಯವೇನು? ಮೂತ್ರಜನಕಾಂಗದಲ್ಲಿ ವರ್ತಿಸಿ ಶರೀರದ ಲವಣ ನೀರಿನ ಸಮತೋಲನವನ್ನು ಕಾಪಾಡುವ ಹಾರ್ಮೋನ್ಸ್ ಯಾವುದು? ಆಲ್ಡೋಸ್ಟಿರಾನ್. ಇನ್ನು ಹೊರಭಾಗದ ಕಾರ್ಟೆಕ್ಸ್ ಸುರಿಸುವ ಮೂರನೇ ಹಾರ್ಮೋನ್ಸ್ ಯಾವುದು? ಲೈಂಗಿಕ ಹಾರ್ಮೋನ್. ಇದು ಲೈಂಗಿಕ ಬೆಳವಣಿಗೆಗೆ ಹಾಗೂ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳಾಗಿವೆ. ಅರ್ಥ ಆಯ್ತಲ್ವಾ?
ನಮ್ಮ ನಿದ್ರಿಸುವಿಕೆ ಅಥವಾ ಎಚ್ಚರಗೊಳ್ಳುವಿಕೆಯ ಚಟುವಟಿಕೆಗಳನ್ನು ನಿಯಂತ್ರಿಸಲು ನಮ್ಮ ಮೆದುಳಿನಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಪೈನಿಯಲ್ ಗ್ರಂಥಿ ಅಥವಾ ಪೈನಿಯಲ್ ಗ್ಲ್ಯಾಂಡ್. ನಮಗೆ ನಿದ್ರಿಸುವುದು ಅಥವಾ ಎಚ್ಚರಗೊಳ್ಳುವುದು ಅಥವಾ ನಮ್ಮ ತಾಳಬದ್ಧವಾದ ಶಾರೀರಿಕ ಚಟುವಟಿಕೆಗಳಿಗೆ ನಿಯಂತ್ರಿಸುವ ನಮ್ಮ ಮೆದುಳಿನ ಗ್ರಂಥಿಯಾಗಿದೆ ಯಾವುದು? ಪೈನಿಯಲ್ ಗ್ರಂಥಿ. ಇದು ಉತ್ಪಾದಿಸುವ ಹಾರ್ಮೋನ್ ಯಾವುದು? ಮೆಲಟೋನಿನ್. ಯಾವುದು? ಮೆಲಟೋನಿನ್. ಪೈನಿಯಲ್ ಗ್ರಂಥಿಯು ಉತ್ಪಾದಿಸುವ ಹಾರ್ಮೋನ್ ಯಾವುದು? ಮೆಲಟೋನಿನ್. ಇದು ನಮ್ಮ ದೈನಂದಿನ ಚಟುವಟಿಕೆಗಳ ತಾಳಕ್ರಮವನ್ನು ಕಾಪಾಡಲು ಸಹಾಯ ಮಾಡುವುದು. ಮೆಲಟೋನಿನ್ ರಾತ್ರಿ ಹೊತ್ತಿನಲ್ಲಿ ಹೆಚ್ಚು, ಅದೇ ರೀತಿ ಹಗಲು ಹೊತ್ತಿನಲ್ಲಿ ಕಡಿಮೆ ಉತ್ಪಾದಿಸಲ್ಪಡುತ್ತದೆ. ಇಂಪಾರ್ಟೆಂಟ್. ನಮ್ಮ ಮೆದುಳಿನಲ್ಲಿರುವ ಗ್ರಂಥಿ ಯಾವುದು? ಪೈನಿಯಲ್ ಗ್ರಂಥಿ. ಅದು ಸುರಿಸುವ ಹಾರ್ಮೋನ್ಸ್ ಯಾವುದು? ಮೆಲಟೋನಿನ್. ಇದು ನಮ್ಮ ದೈನಂದಿನ ಚಟುವಟಿಕೆಗಳ ತಾಳಕ್ರಮವನ್ನು ಕಾಪಾಡಲು ಸಹಾಯ ಮಾಡುವ ಹಾರ್ಮೋನ್ ಆಗಿದೆ. ನೆಕ್ಸ್ಟ್, ಶರೀರದ ಬೆಳವಣಿಗೆಯು ಹಾರ್ಮೋನುಗಳ ನಿಯಂತ್ರಣದಲ್ಲಿ ನಡೆಯುವ ಚಟುವಟಿಕೆಯಾಗಿದೆ. ಇದರಲ್ಲಿ ಶರೀರದ ಬೆಳವಣಿಗೆಗೆ ಕಾರಣವಾಗುವ ಹಾರ್ಮೋನುಗಳನ್ನು ಯಾವ ಗ್ರಂಥಿಯು ಉತ್ಪಾದಿಸುತ್ತದೆ? ಪಿಟ್ಯೂಟರಿ ಗ್ರಂಥಿಯು ಉತ್ಪಾದಿಸುತ್ತದೆ. ಯಾವ ಗ್ರಂಥಿ? ಪಿಟ್ಯೂಟರಿ ಗ್ರಂಥಿ ಉತ್ಪಾದಿಸುತ್ತದೆ. ನೆಕ್ಸ್ಟ್, ಪಿಟ್ಯೂಟರಿ ಗ್ರಂಥಿಯ ಒಂದು ಒಳನೋಟ. ಓಕೆ, ಹಾಗಾದರೆ ಪಿಟ್ಯೂಟರಿ ಗ್ರಂಥಿ ಶರೀರದ ಬೆಳವಣಿಗೆಗೆ ಉತ್ಪಾದಿಸುವ ಹಾರ್ಮೋನ್ಸ್ ಯಾವುದು? ಸೊಮೆಟೋಟ್ರೋಪಿನ್. ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಶಾರೀರಿಕ ಬೆಳವಣಿಗೆಯಲ್ಲಿ ನಮ್ಮ ಪಿಟ್ಯೂಟರಿ ಗ್ರಂಥಿಯು ಉತ್ಪಾದಿಸುವ ಹಾರ್ಮೋನ್ಸ್ ಯಾವುದು? ಸೊಮೆಟೋಟ್ರೋಪಿನ್. ಈ ಸೊಮೆಟೋಟ್ರೋಪಿನ್ನ ಕುಂದುಕೊರತೆಯಿಂದ ಉಂಟಾಗುವ ಶಾರೀರಿಕ ರೋಗ ಯಾವುದು? ನೋಡೋಣ. ಬೆಳವಣಿಗೆಯ ಹಂತದಲ್ಲಿ ಸೊಮೆಟೋಟ್ರೋಪಿನ್ನ ಉತ್ಪಾದನೆ ಹೆಚ್ಚಾದರೆ ಮಿತಿಮೀರಿದ ಶಾರೀರಿಕ ಬೆಳವಣಿಗೆ ಉಂಟಾಗುವುದು. ಈ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಬೇತಾಳತ್ವ ಎಂದು ಕರೆಯುತ್ತೇವೆ. ಯಾವುದರ ಉತ್ಪಾದನೆ ಹೆಚ್ಚಾದರೆ? ನಮ್ಮ ಪಿಟ್ಯೂಟರಿ ಗ್ರಂಥಿ ಉತ್ಪಾದಿಸುವ ಸೊಮೆಟೋಟ್ರೋಪಿನ್ನ ಎಂಬ ಹಾರ್ಮೋನ್ಸಿನ ಉತ್ಪಾದನೆ ಹೆಚ್ಚಾದರೆ ಅದು ಯಾವ ಸ್ಥಿತಿಗೆ ಬರುತ್ತೆ? ಬೇತಾಳತ್ವ ಎಂಬ ಸ್ಥಿತಿಯನ್ನು ಬರೆಸುತ್ತೆ. ಅದೇ ರೀತಿ ಬೆಳವಣಿಗೆಯ ಹಂತದಲ್ಲಿ ನಮ್ಮ ಸೊಮೆಟೋಟ್ರೋಪಿನ್ ಅಥವಾ ನಮ್ಮ ಪಿಟ್ಯೂಟರಿ ಗ್ರಂಥಿ ಉತ್ಪಾದಿಸುವ ಹಾರ್ಮೋನ್ ಆದ ಸೊಮೆಟೋಟ್ರೋಪಿನ್ ಉತ್ಪಾದನೆ ಕಡಿಮೆಯಾದರೆ ಅದರ ಬೆಳವಣಿಗೆ ಕುಂಠಿತವಾಗಿ ಅದು ಯಾವುದಕ್ಕೆ ಕಾರಣವಾಗುತ್ತೆ? ವಾಮನತ್ವಕ್ಕೆ ಕಾರಣವಾಗುತ್ತೆ. ವಾಮನತ್ವ ಹೆಚ್ಚಾದರೆ ಬೇತಾಳತ್ವ. ಸೊಮೆಟೋಟ್ರೋಪಿನ್ ಉತ್ಪಾದನೆ ಹೆಚ್ಚಾದರೆ ಬೇತಾಳತ್ವ ಎಂಬ ಸ್ಥಿತಿಯು, ಸೊಮೆಟೋಟ್ರೋಪಿನ್ನ ಉತ್ಪಾದನೆ ಕಡಿಮೆಯಾದರೆ ಅದು ವಾಮನತ್ವಕ್ಕೂ ಕಾರಣವಾಗುತ್ತದೆ. ಅದೇ ರೀತಿ ಬೆಳವಣಿಗೆಯ ಹಂತದ ಬಳಿಕ ಸೊಮೆಟೋಟ್ರೋಪಿನ್ ಉತ್ಪಾದನೆ ಹೆಚ್ಚಾದರೆ ಮುಖದವಡೆ ಎಲುಬು, ಬೆರಳುಗಳ ಎಲುಬು ವಿಪರೀತವಾಗಿ ಬೆಳೆಯುವ ಸ್ಥಿತಿ ಉಂಟಾಗುವುದು. ಇದನ್ನು ನಾವು ಏನೆಂದು ಕರೆಯುತ್ತೇವೆ? ಎಕ್ರೋಮೆಗಾಲಿ ಎಂದು ಕರೆಯುತ್ತೇವೆ.
ಎಕ್ರೋಮೆಗಾಲಿ. ಹಾಗಾದರೆ ನಮ್ಮ ಶಾರೀರಿಕ ಬೆಳವಣಿಗೆಗೆ ಸಹಾಯಕವಾಗುವ ಹಾರ್ಮೋನ್ಸ್ ಯಾವುದು? ಸೊಮೆಟೋಟ್ರೋಪಿನ್. ಇದು ಯಾವ ಗ್ರಂಥಿಯು ಉತ್ಪಾದಿಸುತ್ತದೆ? ನಮ್ಮ ಪಿಟ್ಯೂಟರಿ ಗ್ರಂಥಿಯು ಉತ್ಪಾದಿಸಲ್ಪಡುವ ಹಾರ್ಮೋನ್ ಆಗಿದೆ ಸೊಮೆಟೋಟ್ರೋಪಿನ್. ಇದು ಶಾರೀರಿಕ ಬೆಳವಣಿಗೆ ಸಹಾಯ ಮಾಡುತ್ತದೆ. ಆಗ ಬೆಳವಣಿಗೆ ಹಂತದಲ್ಲಿ ನಮ್ಮ ಸೊಮೆಟೋಟ್ರೋಪಿನ್ ಉತ್ಪಾದನೆ ಹೆಚ್ಚಾದರೆ ಅದು ಬೇತಾಳತ್ವ ಎಂಬ ಸ್ಥಿತಿಗೂ, ಅದರ ಉತ್ಪಾದನೆ ಕಡಿಮೆಯಾದರೆ ವಾಮನತ್ವ ಎಂಬ ಸ್ಥಿತಿಗೂ, ಅದೇ ರೀತಿ ಬೆಳವಣಿಗೆಯ ಹಂತದ ಬಳಿಕ ಮಿತಿಮೀರಿ ಉತ್ಪಾದಿಸಲ್ಪಟ್ಟರೆ ಮುಖದ ದವಡೆ, ಎಲುಬು, ಬೆರಳುಗಳು ವಿಪರೀತವಾಗಿ ಬೆಳೆಯುವ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಎಕ್ರೋಮೆಗಲಿ ಎಂಬ ಸ್ಥಿತಿಗೂ ಕಾರಣವಾಗುತ್ತದೆ. ನೋಟ್ ಮಾಡಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ಪಿಟ್ಯೂಟರಿ ಗ್ರಂಥಿಯ ಮುಂದಿನ ದಳವು ಇತರ ಅಂತಃಸ್ರಾವ ಗ್ರಂಥಿಗಳ ಚಟುವಟಿಕೆಗಳನ್ನು ಪ್ರಚೋದಿಸುವ ಹಾರ್ಮೋನುಗಳನ್ನು ಉತ್ಪಾದಿಸುವುದು. ಇಂತಹ ಹಾರ್ಮೋನುಗಳನ್ನು ಟ್ರೋಫಿಕ್ ಹಾರ್ಮೋನುಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಪಿಟ್ಯೂಟರಿ ಗ್ರಂಥಿಯ ಮುಂದಿನ ದಳವು ಉತ್ಪಾದಿಸುವ ಹಾರ್ಮೋನ್ಸ್ಗಳನ್ನು ನಾವೇನೆಂದು ಕರೆಯುತ್ತೇವೆ? ಟ್ರೋಫಿಕ್ ಹಾರ್ಮೋನ್ಸ್ಗಳೆಂದು ಕರೆಯುತ್ತೇವೆ. ಅದರಲ್ಲಿ ಪಿಟ್ಯೂಟರಿ ಗ್ರಂಥಿಯ ಮುಂದಿನ ದಳ ಉತ್ಪಾದಿಸುವ ಹಾರ್ಮೋನ್ಸ್ಗಳು: ಒಂದು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್. ಇದು ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆಯನ್ನು ಪ್ರಚೋದಿಸುವುದು. ಎರಡನೆಯದು ಎಡ್ರಿನೋಕೋರ್ಟಿಕೋಟ್ರೋಫಿಕ್ ಹಾರ್ಮೋನ್ಸ್. ಇದು ಎಡ್ರಿನಲ್ ಗ್ರಂಥಿಯ ಕಾರ್ಟೆಕ್ಸಿನ ಚಟುವಟಿಕೆಯನ್ನು ಪ್ರಚೋದಿಸುವುದು. ಥರ್ಡ್ ಒನ್, ಗೊನೆಡೋಟ್ರೋಫಿಕ್ ಹಾರ್ಮೋನ್ಸ್. ಇದು ಪುರುಷರಲ್ಲಿ ವೃಷಣಗಳ ಚಟುವಟಿಕೆ ಮತ್ತು ಸ್ತ್ರೀಯರಲ್ಲಿ ಅಂಡಾಶಯದ ಚಟುವಟಿಕೆಗಳನ್ನು ಪ್ರಚೋದಿಸುವುದು. ಫೋರ್ತ್ ಒನ್, ನಾವು ಕಲಿತಂತೆ ಬೆಳವಣಿಗೆ ಹಾರ್ಮೋನ್ ಯಾವುದು? ಸೊಮೆಟೋಟ್ರೋಪಿನ್. ಇದು ಶರೀರದ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದು. ಲಾಸ್ಟ್ ಒನ್, ಪ್ರೊಲಾಕ್ಟಿನ್. ಇದು ಮೊಲೆ ಹಾಲಿನ ಉತ್ಪಾದನೆಯನ್ನು ಪ್ರಚೋದಿಸುವುದು. ಇಷ್ಟು ಹಾರ್ಮೋನ್ಸ್, ಈ 5 ಹಾರ್ಮೋನ್ಸ್ ಉತ್ಪಾದಿಸುವುದು ಯಾವುದು? ಪಿಟ್ಯೂಟರಿ ಗ್ರಂಥಿಯ ಮುಂದಿನ ದಳ. ಪಿಟ್ಯೂಟರಿ ಗ್ರಂಥಿನ ಮುಂದಿನ ದಳ ನಾವು ತಿಳ್ಕೊಂಡೆವು. ಇನ್ನು ಪಿಟ್ಯೂಟರಿ ಗ್ರಂಥಿಯ ಹಿಂದಿನ ದಳ ಸ್ರವಿಸಲ್ಪಡುವ ಹಾರ್ಮೋನ್ಸ್ ಯಾವುದು? ಆಕ್ಸಿಟೋಸಿನ್, ವಾಸೋಪ್ರೆಸಿನ್. ಯಾವುದು? ಆಕ್ಸಿಟೋಸಿನ್, ವಾಸೋಪ್ರೆಸಿನ್. ಈ ಆಕ್ಸಿಟೋಸಿನ್ ಅಥವಾ ವಾಸೋಪ್ರೆಸಿನ್ ಹಾರ್ಮೋನ್ಸನ್ನು ಉತ್ಪಾದಿಸುವುದು ಯಾವುದು? ಹೈಪೋಥಾಲಮಸಿನ ವಿಶೇಷ ನರಕೋಶಗಳು. ಯಾವುದು? ಹೈಪೋಥಾಲಮಸಿನ ವಿಶೇಷ ನರಕೋಶಗಳು ಆಕ್ಸಿಟೋಸಿನ್ ಅಥವಾ ವಾಸೋಪ್ರೆಸಿನ್ ಎಂಬ ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ. ಹಾಗಾದರೆ ಆಕ್ಸಿಟೋಸಿನ್ನ ಕಾರ್ಯಗಳೇನು? ಗರ್ಭಾಶಯ ಭಿತ್ತಿಯ ನಯವಾದ ಪೇಶಿಗಳ ಸಂಕೋಚವನ್ನುಂಟು ಮಾಡಿ ಹೆರಿಗೆಯನ್ನು ಸುಗಮಗೊಳಿಸುವುದು. ಅದೇ ರೀತಿ ಮೊಲೆಹಾಲು ಸ್ರವಿಸಲು ಸಹಾಯ ಮಾಡುವುದು ನಮ್ಮ ಆಕ್ಸಿಟೋಸಿನ್ ಹಾರ್ಮೋನ್ಸ್ಗಳಾಗಿವೆ. ಅದೇ ರೀತಿ ವಾಸೋಪ್ರೆಸಿನ್ ಅಥವಾ ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ಸ್, ಇದರ ಫಂಕ್ಷನ್ಸ್ ಏನು? ಮೂತ್ರಜನಕಾಂಗದಲ್ಲಿ ನೀರಿನ ಮರುಹೀರುವಿಕೆಗೆ ಸಹಾಯ ಮಾಡುವ ಹಾರ್ಮೋನ್ಸ್ ಆಗಿದೆ ಈ ವಾಸೋಪ್ರೆಸಿನ್ ಎಂಬ ಹಾರ್ಮೋನ್ಸ್. ಇಂಪಾರ್ಟೆಂಟ್, ನೋಟ್ ಮಾಡಿಟ್ಟುಕೊಳ್ಳಿ ಆಕ್ಸಿಟೋಸಿನ್. ಇನ್ನೊಂದು
ನಮಗೆ ಬೇಕಾಗಿದ್ದು ಡಯಾಬಿಟೀಸ್ ಇನ್ಸಿಪಿಡಸ್. ಡಯಾಬಿಟೀಸ್ ಇನ್ಸಿಪಿಡಸ್ ಎಂದರೇನು? ವಾಸೋಪ್ರೆಸ್ಸಿನ ಉತ್ಪಾದನೆ ಕಡಿಮೆಯಾದರೆ ಮೂತ್ರಜನಕಾಂಗದಲ್ಲಿ ನೀರಿನ ಮರುಹೀರಿಕೆಯು ಪ್ರಮಾಣ ಕಡಿಮೆಯಾಗಿ ಹೆಚ್ಚು ಮೂತ್ರ ವಿಸರ್ಜನೆಯಾಗುವುದು. ಈ ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆ? ಡಯಾಬಿಟೀಸ್ ಇನ್ಸಿಪಿಡಸ್ ಎಂದು ಕರೆಯುತ್ತೇವೆ. ಯಾವುದರ ಪ್ರಮಾಣ ಕಡಿಮೆಯಾದರೆ ವಾಸೋಪ್ರೆಸ್ಸಿನ ಉತ್ಪಾದನೆ ಕಡಿಮೆಯಾದರೆ ಡಯಾಬಿಟೀಸ್ ಇನ್ಸಿಪಿಡಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ಅಂಡಾಶಯ ಅಥವಾ ವೃಷಣಗಳು ಏನು ಮಾಡುತ್ತವೆ? ಲೈಂಗಿಕ ಹಾರ್ಮೋನ್ಸ್ಗಳನ್ನು ಉತ್ಪಾದಿಸುತ್ತವೆ. ಹಾಗಾದರೆ ಅವುಗಳ ಕಾರ್ಯಗಳು ನೋಡೋಣ. ಲೈಂಗಿಕ ಹಾರ್ಮೋನ್ಸ್ಗಳು ಯಾವುದು? ಒಂದು ಟೆಸ್ಟೋಸ್ಟಿರಾನ್, ಇನ್ನೊಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟಿರಾನ್. ಅದರಲ್ಲಿ ಟೆಸ್ಟೋಸ್ಟಿರಾನ್ನ ಫಂಕ್ಷನ್ಸ್ ಏನು? ದ್ವಿತೀಯ ಲೈಂಗಿಕ ವಿಶೇಷತೆಗಳು, ಸ್ವರ ಬದಲಾವಣೆ, ರೋಮಗಳ ಬದಲಾವಣೆ, ಲೈಂಗಿಕ ಅವಯವಗಳ ಬೆಳವಣಿಗೆ, ವೀರ್ಯದ ಉತ್ಪಾದನೆ ಎಂಬುಗಳನ್ನು ನಿಯಂತ್ರಿಸುವ ಹಾರ್ಮೋನ್ಸ್ ಆಗಿದೆ. ಲೈಂಗಿಕ ಹಾರ್ಮೋನ್ಸ್ ಆಗಿದೆ ಯಾವುದು? ಟೆಸ್ಟೋಸ್ಟಿರಾನ್. ಇನ್ನೊಂದು ಈಸ್ಟ್ರೋಜನ್. ಈಸ್ಟ್ರೋಜನ್ ಮಾಡುತ್ತೆ ದ್ವಿತೀಯ ಲೈಂಗಿಕ ವಿಶೇಷತೆಗಳು, ಅಂಡಕದ ಉತ್ಪಾದನೆ, ಋತುಚಕ್ರ ಎಂಬಿವುಗಳ ನಿಯಂತ್ರಣ. ಈಸ್ಟ್ರೋಜನ್. ಅದೇ ರೀತಿ ಪ್ರೊಜೆಸ್ಟಿರಾನ್ ಏನು ಮಾಡುತ್ತೆ? ಅಂಡಕದ ಉತ್ಪಾದನೆ, ಋತುಚಕ್ರ, ಗರ್ಭಾಶಯದಲ್ಲಿ ಭ್ರೂಣವನ್ನು ಉಳಿಸಿಕೊಳ್ಳುವುದು ಎಂಬುಗಳ ನಿಯಂತ್ರಣ ಮಾಡುವುದು ಈ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ಸ್ ಆಗಿದೆ. ಇದರಲ್ಲಿ ನಮಗೆ ತಿಳಿಯಬೇಕಾದದ್ದು ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳೊಳಗಿನ ಸಂಬಂಧ. ಹೈಪೋಥಾಲಮಸ್ ಒಂದು ರಿಲೀಸಿಂಗ್ ಹಾರ್ಮೋನ್ಸ್, ಇನ್ನೊಂದು ಇನ್ಹಿಬಿಟರಿ ಹಾರ್ಮೋನ್ಸ್. ನಾವು ಆಲ್ರೆಡಿ ಹೇಳಿದ ವಿಷಯಗಳನ್ನು ಇಲ್ಲಿ ಗ್ರಾಫ್ ಆಗಿ ತೋರಿಸಿದ್ದಾರೆ. ನೀವು ಮತ್ತೆ ಅದನ್ನು ಶಾರ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಹಾಗಾದರೆ ನಿಮಗೆಲ್ಲರಿಗೂ ನಮ್ಮ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.